ಇದಾದಮೇಲೆ ಏನು ಮಾಡೋದು, ಏನು ವರ್ಕೌಟ್ ಆಗ್ತಿಲ್ವಲ್ಲ ಅಂತ ಹೇಳಿ ನಮ್ಮ ಜಗ್ಗೇಶ್ ಅವ್ರ ಮನೆಗೆ ಹೋದೆ. ಜಗ್ಗಣ್ಣನ ಮನೆಗೆ ಹೋಗಿ, ಸರ್ ನೀವು ಹಿಂಗೆ TV9 ಅವ್ರನ್ನ ಸಲ್ಯೂಟ್ ಅಂತ ನಮ್ಮ ಪೊಲೀಸ್ನವರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಸರ್, ದಯವಿಟ್ಟು ಬರಬೇಕು ಸರ್ ನೀವು. ಜಗ್ಗೇಶ್ ಸರ್ ಒಂದು ಸಲ ನನ್ನ ಹಿಂಗೆ ಮೇಲಿಂದ ಕೆಳಗಡೆ ತನಕ ನೋಡಿದ್ರು. ಏನು ಕಾರ್ಯಕ್ರಮ, ಸ್ವಲ್ಪ ನನಗೆ ಅದೊಂದು ಆ ಟೈಪಲ್ಲಿ ಸ್ವಲ್ಪ ಡೀಟೇಲಾಗಿ ಹೇಳಪ್ಪ. ಸರ್ ಏನಿಲ್ಲ, TV9 ಸಲ್ಯೂಟ್ ಅಂತ ಹೇಳ್ಬಿಟ್ಟು ಪೊಲೀಸವರೆಲ್ಲ ಬರೋದಾ, ನೀನು ಯಾಕೋ ಸ್ವಲ್ಪ ಆ ಟೈಪಲ್ಲಿ ಈ ಟೈಪು ಗುಲ್ಮಾಂಜಿ ಟೈಪ್ ಕಾಣಿಸ್ತಾ ಇದೆಯಾ ನನಗೆ. ಅಲ್ಲ, TV9 ಅಂತೀಯ, ಪೊಲೀಸ್ನವರು ಅಂತೀಯ, ಅಲ್ಲಪ್ಪ ಕಟ್ ಮಾಡಿ ಕ್ರೈಮ್ ಸ್ಟೋರಿಯಲ್ಲಿ ಹಾಕ್ಬಿಟ್ರೆ ಏನು ಮಾಡೋದು. ಸರಿಗೇನು ಬರಲ್ವ ಸರ್ ಅಂದೆ. ನಾನು ಬರೋದಿಲ್ಲ, ಆದರೆ ಕೆಲವು ನುಡಿಮುತ್ತುಗಳನ್ನು ಹೇಳ್ತೀನಿ, ಇದನ್ನು ನಮ್ಮ ಪೊಲೀಸ್ನವ್ರಿಗೆ ತಲುಪಿಸ್ಬಿಡಿ. ನೋಡಿ, ಇವತ್ತು ಸಮಾಜದಲ್ಲಿ ಒಳ್ಳೆ ಜನಗಳು, ಒಳ್ಳೆ ಹೃದಯ ಇರೋರು ತಲೆ ಎತ್ಕೊಂಡು ಓಡಾಡಬೇಕು ಅಂದರೆ ಅದಕ್ಕೆ ನಮ್ಮ ಪೊಲೀಸ್ನವರೇ ಕಾರಣ, ಅವ್ರು ಕೊಡೋ ರಕ್ಷಣೆ ಕಾರಣ. ಇದನ್ನು ಅವ್ರಿಗೆ ಹೇಳ್ಬಿಡಪ್ಪ ಸಾಕು, ನನ್ನನ್ನು ಮಾತ್ರ ಕರಿಬೇಡ. ಸರಿ, ಇಲ್ಲೇನು ಯಾರೂ ಬರ್ತಿಲ್ಲ. ಸೊ ಫೈನಲಿ ಏನು ಮಾಡೋದು, ಟ್ರಾವೆಲ್ ಮಾಡ್ಬಿಡೋಣ ಅಂಥೇಳಿ ಸೀದಾ ಸ್ವರ್ಗಕ್ಕೆ ಹೋಗ್ಬಿಟ್ಟೆ ಸರ್. ಸೀದಾ ಸ್ವರ್ಗಕ್ಕೆ ಹೋದರೆ ಅಲ್ಲಿ ನಮ್ಮ ಬಾಲಣ್ಣ ಇದ್ದಾರೆ, ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ, ನೀರು ಹಾಕ್ತಾ ಇದ್ದಾರೆ ಹೂಗಳಿಗೆಲ್ಲ ಸ್ವರ್ಗದಲ್ಲಿ. ನನ್ನನ್ನು ನೋಡಿದ್ರು. ನೋಡಿದ ತಕ್ಷಣ ಹೋದೆ, ನಮಸ್ಕಾರನಪ್ಪ ಅಂದ್ರು. ಅಣ್ಣ ನಮಸ್ಕಾರ. ಏನಪ್ಪ ಬಂದಿದ್ದು ಸರ್, ನಮ್ಮ TV9 ಅವರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ಹಿಂಗೆ ಸಲ್ಯೂಟ್ ಟು ಪೊಲೀಸ್ ಎಲ್ಲ ಬರಬೇಕು ನೀವು. ಆ ಪೊಲೀಸ್ನವ್ರ ಹತ್ರ ಬರೋದಕ್ಕೆ ನನಗೆ ಇಲ್ಲಿಂದ ಪರ್ಮಿಷನ್ ಕೊಡೋದಕ್ಕೆ ಕಮಿಷನರ್ನ ಕೂರಿಸಿದ್ಯಲ್ಲಪ್ಪ ಇಲ್ಲಿ, ನಾವು ಬರೋಕ್ಕಾಗೋದಿಲ್ಲ ಕಣೋ, ನಮಗೆ ಬಿಡೋದಿಲ್ಲ. ಅಲ್ಲ ಸರ್, ಓಲಿ ಅಟ್ಲೀಸ್ಟ್ ಒಂದು ಬೈಟ್ ಅವ್ರ ಬಗ್ಗೆ ಏನಾದರೂ ಒಂದು ಮಾತೇಳಿ. ಅವಾಗಲೇ ಹೇಳುತ್ತಲ್ಲಪ್ಪ. ಏನು ಹೇಳಿದ್ರಿ ಸರ್? ಆ ನಮಸ್ಕಾರ ಅಂತ ಮೊದಲು ಹೇಳಿದ್ದು ನಿನಗೆ ಅನ್ಕೊಂಡೆ, ನಮ್ಮ ಮಂಕೆ ನಮ್ಮ ಪೊಲೀಸ್ನವ್ರಿಗೆ ಯಾಕಂಡ ಸಲ್ಯೂಟ್ ಅಂದಿದ್ದು ಅಂತ ಬಾಲಣ್ಣ. ಇದಾದ್ಮೇಲೆ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೆ. ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸಿಕ್ಕರು. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಹೋದೆ, ನೋಡಿದ್ರಲ್ಲ ಒಂಥರ ಖಡಕ್, ನೀವೆಲ್ಲ ಪೊಲೀಸ್ನವ್ರಿಗೆ ಭಾಳ ಪರಿಚಯ ಇರ್ತಾರೆ, ಅವರು ಭಾಳ ಹತ್ತಿರ ಇದ್ರು, ಎಲ್ಲರಿಗೂ ಮನಸ್ಸಿಗೆ ಹತ್ತಿರ, ಹೃದಯಕ್ಕೆ ಹತ್ತಿರವಾದಂಥ ಮನುಷ್ಯ. ಅವ್ರು ಸಿಕ್ಕರು. ಹೋದೆ, ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ, ಹೇಳು. ಅಣ್ಣ ನಾನು ಯೋಗಿ ಅಂತ ಹೇಳಿ TV9 ಬಂದಿದ್ದೀನಿ, ನಿಮ್ಮದೊಂದು ಕಾರ್ಯಕ್ರಮಕ್ಕೆ ಕರಿಬೇಕಿತ್ತು, TV9 ಸಲ್ಯೂಟ್. ಎಷ್ಟೊತ್ತಿಗಿದೆ ಕಾರ್ಯಕ್ರಮ? ಒಂದು 5:05 ನನ್ನ ಮಗನೇ, ನೋಡು, ನೀನು ಈ ಅಂಬರೀಷ್ನ ಕಾರ್ಯಕ್ರಮಕ್ಕೆ ಕರಿಬೇಕು ಅಂದರೆ ಬಿಸಿಲೊತ್ತಲ್ಲಿ ಇಟ್ಕೊಬೇಕು, ತಣ್ಣಪೊತ್ತಲ್ಲ. ನಮ್ಮದು ಬೇಜಾನು ಬೇರೆ ಕಾರ್ಯಕ್ರಮ ಇರುತ್ತೆ, ಬೇರೆ ಕೆಲಸಗಳಿರುತ್ತೆ, ಇವ್ರಿಗೂ ಬೇರೆ ಇಲ್ಲ. ನಾವು ಡ್ರಿಂಕ್ಸ್ ಹಾಕೋ ಟೈಮಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ಬಿಡ್ತಾರೆ, 9 ಗಂಟೆ ತನಕ ಹೊಡಿತಾರೆ. ನಾನು ಆಲ್ರೆಡಿ ಒಂದು ವಿಡಿಯೋ ವೈರಲ್ ಆಗಿದೆ. TV9ಗೆ ನಾನು ಬರಬೇಕು ಅಂದರೆ 2 ಅವರ್ ಇಟ್ಕೊತಾರೆ ಅವರು. ಅವ್ರಿಗೊಂದು ಹೇಳು, ನೋಡು, ಈ ಪೊಲೀಸ್ ಇಲಾಖೆ ಆಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ನನಗೆ ಹೊಸದು ಏನಲ್ಲ, ನನಗೆ ಭಾಳ ಮನಸ್ಸಿಗೆ ಹತ್ರ. ನಾನು ಮಿನಿಸ್ಟ್ರ್ ಆಗಿರಬೇಕಾದ್ರೆ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಿದ್ದೆ ಅವರು. ಯಾಕೆ ಅಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಆದಾಗ ಕರೆಕ್ಟಾಗಿ ಮನೆ ಸೇರಿಸ್ಬಿಡ್ತಾ ಇದ್ರು. ಹಂಗಾಗಿ ಒಂದು ಹೇಳು ಪೊಲೀಸ್ನವ್ರಿಗೆ, ನಾನು ಇಲ್ಲಿಂದನೇ ಒಂದು ಸೆಲ್ಯೂಟ್ ಹೊಡೆದೆ ಅಂತ. ಈ ಮಂಡ್ಯದ ಗಂಡು ಯಾವತ್ತೂ ಅಷ್ಟೇ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಪೊಲೀಸ್ನವ್ರಿಗೆ ಸದಾ ಋಣಿ. ಥ್ಯಾಂಕ್ ಯು. ಇದು ನಮ್ಮ ಅಂಬರೀಷ್ ಅವ್ರ ಮಾತು.